19ನೇ ಶತಮಾನದ ಒಬ್ಬ ಸ್ಕಾಲರ್ ಬ್ಯೂಲರ್ ಅಂತ ಅವರ ಹೆಸರು. ಕಾಶ್ಮೀರಕ್ಕೆ ಬಂದಿದ್ದರು, ವಿದೇಶದವರು. ಕಾಶ್ಮೀರಕ್ಕೆ ಬಂದಂಥವರು ಉಲ್ಲೇಖ ಮಾಡ್ತಾರೆ ಬ್ಯೂಲರ್, ಕಾಶ್ಮೀರದ ಅನೇಕ ಗ್ರಂಥಗಳನ್ನು ದಳ ಸರೋವರದಲ್ಲಿ ಮುಳುಗಿಸಲಾಗಿತ್ತು ಚೆಲ್ಲಿ. ದಳ ಸರೋವರನ್ನು ಇವತ್ತು ಆಧುನಿಕ ಕಾಲದಲ್ಲಿ ಡಾಲ್ ಲೇಕ್ ಅಂತ ಕರೀತಾರೆ, ಅನೇಕ ಜನರಿಗೆ ಗೊತ್ತಿರುತ್ತೆ. ಮೂಲ ಅದರ ಹೆಸರು ದಳ ಸರೋವರ. ಆ ದಳ ಸರೋವರದಲ್ಲಿ ಗ್ರಂಥಗಳನ್ನು ಎಸೆಯಲಾಗಿತ್ತು. ಆ ಸರೋವರದಲ್ಲೇ ಮುಳುಗಿ ಹೋದುವಷ್ಟು ಗ್ರಂಥಗಳು. ಶತಶತಮಾನಗಳ ಕಾಲ ಕಾಶ್ಮೀರದಲ್ಲಿದ್ದಂಥ ಹಿಂದೂಗಳು ಮಾಡಿಕೊಂಡು ಬಂದಂಥ ಕೆಲಸ ಯಾವುದು ಅಂದರೆ ಇಡೀ ದೇಶದಾದ್ಯಂತ ಉತ್ಪತ್ತಿಯಾದಂಥ ಎಲ್ಲ ಗ್ರಂಥಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದು, ಬರೀತಿದ್ರು ನಿರಂತರ. ನಮ್ಮದು ಶಾಹಿಯ ಪರಂಪರೆ ಅಲ್ಲ, ನಮ್ಮದು ಬರೆದಿಟ್ಟಂಥ ಪರಂಪರೆ ಅಲ್ಲ, ನಮ್ಮದು ಶ್ರವಣ ಮನನದ ಪರಂಪರೆ. ಗುರು ಹೇಳಬೇಕು, ಶಿಷ್ಯ ಕೇಳಬೇಕು, ತಿಳ್ಕೊತಿದ್ದನ್ನು ಅರ್ಥ ಸಹಿತವಾಗಿ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ಇದು ಭಾರತೀಯ ಪರಂಪರೆ, ಗುರು ಶಿಷ್ಯ ಪರಂಪರೆ. ಈ ಶ್ರವಣ ಮನನದಲ್ಲಿ ಬಂದಂಥ ಈ ಜ್ಞಾನ ಭಂಡಾರ ಇನ್ನು ಮುಂದೆ ಹೀಗೆ ಹೋಗ್ತಾ ಹೋದರೆ ಕೇಳಲಿಕ್ಕೆ ಶಿಷ್ಯರು ಇರೋದಿಲ್ಲ, ಹೇಳಲಿಕ್ಕೆ ಗುರುಗಳು ಇರಲಿಲ್ಲ. ಆದರೂ ಧರ್ಮ ಉಳಿಸಬೇಕು, ಹೇಗೆ ಉಳಿಸ್ತೀವಿ, ಬರೆದಿಟ್ಟು ಹೋಗ್ತೀವಿ ಇನ್ನು ಮುಂದೆ ಅಂತ ಬರೀಲಿಕ್ಕೆ ಶುರು ಮಾಡಿದ್ರು. ಶತಶತಮಾನಗಳಿಂದ ಬಂದಂಥ ಇಡೀ ಜ್ಞಾನ ಭಂಡಾರವನ್ನು ಒಂದು ಗ್ರಂಥದಲ್ಲಿ ದಾಖಲಿಸಿಟ್ಟು ಹೋಗುವಂಥ ಪರಂಪರೆ ಇದೆಯಲ್ಲ. ಕಲ್ಹಣ ಅಂತವ್ರು ರಾಜತರಂಗಡಿ ಅಂತ ಬರೆದಲ್ಲ, ರಾಜತರಂಗಡಿಯನ್ನು ಯಾವತ್ತಾದ್ರೂ ಓದಿ ನೋಡಿ. ಬೃಹತ್ ಗ್ರಂಥ ಅದು, ಸುಮಾರು 3 ತಲೆಮಾರುಗಳು ಬರೆದಿರುವಂಥ ಗ್ರಂಥ. ಆ ಮಹಾಭಾರತದ ಆದಿಯಿಂದ ಹಿಡಿದು ಕಶ್ಯಪರಿಂದ ಹಿಡಿದು ಮುಂದೆ ಬರುವಂಥ ಹರ್ಷರಾಜನಿಂದ ಹಿಡಿದು ಎಲ್ಲ ರಾಜರ ಇತಿಹಾಸವನ್ನು ಆ ಒಂದು ರಾಜತರಂಗಿಣಿಯಲ್ಲಿ ಕಲ್ಯಾಣ ಹೊಂದವರು ಬರೆದು ಹೋಗಿದ್ದಾರೆ. 3 ತಲೆಮಾರುಗಳು ಬರ್ತಾ ಬಂದಿರುವಂಥ ಗ್ರಂಥ. ಅಂಥ ಗ್ರಂಥಗಳ ಸಾಗರ ಇತ್ತು ಕಾಶ್ಮೀರದಲ್ಲಿ. ನಮ್ಮದವ್ರ ಬಗ್ಗೆ ಕಳ್ಕೊಂಡ್ವಿ, ನಾವು ಎಲ್ಲವನ್ನ ಕಳ್ಕೊಂಡ್ವಿ. ಏನಕ್ಕೆ? ನಮ್ಮ ಮೇಲಾದಂಥ ದಾಳಿಗಳ ಕಾರಣದಿಂದ. ಆದರೆ ಯೋಚನೆ ಮಾಡಿ, ನಮ್ಮ ಧರ್ಮ ಗ್ರಂಥಗಳನ್ನು ನೀರಿನಲ್ಲಿ ಮುಳುಗಿಸಲಾಯಿತು, ನದಿಗಳಿಗೆ ಚೆಲ್ಲಲಾಯಿತು, ನಮ್ಮ ಗ್ರಂಥಗಳಿಗೆ ಬೆಂಕಿ ಇಟ್ಟು ಸುಡಲಾಯಿತು. 6 ತಿಂಗಳು ಉರಿದಿದ್ದಾವೆ ನಮ್ಮ ಬೆಂಕಿಗಳು ಕಿಲ್ಜಿ ಅಗ್ನಿಗೆ ಆಹುತಿಯಾಗಿ. ನಮ್ಮ ಗ್ರಂಥಗಳನ್ನ ಸುಟ್ಟರು, ನಮ್ಮ ದೇವಸ್ಥಾನಗಳನ್ನು ಭಗ್ನಗೊಳಿಸಿದ್ರು, ನಮ್ಮ ಜ್ಞಾನ ಭಂಡಾರವನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಪ್ರಯತ್ನವಾದರೂ ಸನಾತನ ಧರ್ಮದ ಜ್ಞಾನ ಇವತ್ತಿಗೂ ನಾಶವಾಗಿಲ್ಲ. ಯೋಚನೆ ಮಾಡಿ ಯಾಕೆ? ನಾಟ್ಯಶಾಸ್ತ್ರದ ಅನೇಕ ಅಧ್ಯಾಯಗಳನ್ನು ಕಳ್ಕೊಂಡಿರಬಹುದು, ಆದರೆ ನಾಟ್ಯದ ಸಂಸ್ಕೃತಿ ಇವತ್ತಿಗೂ ಭಾರತದಲ್ಲಿ ಜೀವಂತವಾಗಿದೆ. ಇಂಥ ಸನಾತನ ನಾಟ್ಯಾಲಯ ಅಂತ ಉಳಿಸ್ಕೊಂಡು ಬಂದಿದ್ದಾವಲ್ಲ, ಯಾರ ಕಾರಣದಿಂದ? ಯಾರು ಕಾರಣ ಅಂದರೆ ಇತಿಹಾಸ ತಜ್ಞರು ಹೇಳುತ್ತಾರೆ, ಈಜಿಪ್ಷಿಯನ್ನರು ತಮ್ಮ ಪರಂಪರೆಯನ್ನು ಪಿರಮಿಡ್ಗಳಲ್ಲಿ ಬಿಟ್ಟು ಹೋದರು. ಪಿರಮಿಡ್ ನೆಲಸಮ ಆದಂಥ ದಿನ ಈಜಿಪ್ಷಿಯನ್ ಜನಾಂಗ ನೆಲಸಮವಾಗುತ್ತೆ. ಗ್ರೀಕರು ತಮ್ಮ ಇತಿಹಾಸವನ್ನು ಅಮೃತ ಶಿಲೆಗಳಲ್ಲಿ ಬಿಟ್ಟು ಹೋದರು. ಅಮೃತ ಶಿಲೆಗಳು ಭಗ್ನಗೊಂಡಂಥ ದಿನ ಇಡೀ ಗ್ರೀಕ್ ಜನಾಂಗ ಭಗ್ನಗೊಳ್ಳುತ್ತೆ. ಇವತ್ತು ನೆನ್ಪಿಟ್ಕೊಂಡಿದೆ ಜನಾಂಗ, ಆ ಅಮೃತ ಶಿಲೆಗಳು ಸಿಗಲಿಲ್ಲ ಅಂದರೆ ಗ್ರೀಕ್ ಜನಾಂಗ ಉಳಿತಿರಲಿಲ್ಲ. ರೋಮನರು ತಮ್ಮ ಜನಾಂಗವನ್ನು ಕತ್ತಿನ ಅಂಚಿನಲ್ಲಿ ಬೆಳೆಸಿ ಹೋದರು. ಅವರ ಕತ್ತಿಗಳು ನೆಲಸಮ ಆದ ಕೂಡಲೇ ಇಡೀ ರೋಮನ್ ಜನಾಂಗ ಮಣ್ಣಾಗಿ ಹೋಯಿತು. ಆದರೆ ಭಾರತ ಕಟ್ಟಡಗಳನ್ನು ಕಟ್ಟಲಿಲ್ಲ, ಪಿರಮಿಡ್ಗಳ ನಿರ್ಮಾಣವನ್ನು ಮಾಡಲಿಲ್ಲ, ಅಮೃತ ಶಿಲೆಗಳ ಕೆತ್ತನೆಗಳಲ್ಲಿ ಪರಂಪರೆಯನ್ನು ಉಳಿಸಿ ಹೋಗಲಿಲ್ಲ, ಖಡ್ಗದ ಅಂಚಿನಲ್ಲಿ ಸಂಸ್ಕೃತಿಯನ್ನು ಬೆಳೆಸಲಿಲ್ಲ. ಸನಾತನ ಧರ್ಮ ಗಾಳಿ ಹೋಗಿ ಮೀರಿಬಲ್ಲಂಥ ಮಂತ್ರಗಳ ಉಚ್ಚಾರಗಳ ಮೂಲಕ ತಮ್ಮ ಪರಂಪರೆಯನ್ನು ಬೆಳೆಸಿ ಹೋದರೂ ಆ ಗಾಳಿ ಕಣದಲ್ಲೂ ಸನಾತನ ಧರ್ಮವನ್ನು, ಸನಾತನ ಪರಂಪರೆ ಉಳಿಸ್ಕೊಂಡು ಬಂದಿದೆ ಅಂತ ಇತಿಹಾಸ ತಜ್ಞರು ಹೇಳುವಂಥ ಮಾತು. ಆ ನಂಬಿಕೆ ಯಾವ ಮಟ್ಟಕ್ಕೆ ಉಳಿಸ್ಕೊಂಡು ಬಂದರು ಆ ಪರಂಪರೆಯನ್ನು ನಮ್ಮ ಪೂರ್ವಿಕರು ಯೋಚನೆ ಮಾಡಿ ನೋಡಿ. ಈ ಸನಾತನ ಧರ್ಮ ನಾಶ ಮಾಡಬೇಕು ಅಂತ ಸಾವಿರಾರು ವರ್ಷಗಳ ಪ್ರಯತ್ನಗಳಾದವು. ನಮ್ಮದೊಂದೇ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇತಿಹಾಸವನ್ನು ತಿರುಚಿ ನೋಡಿ ಅರ್ಥ ಆಗುತ್ತೆ. ಆಗಲೇ ಹಿರಿಯರು ಅಣ್ಣವರು ಮಾತಾಡ್ತಿರ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ರು, ಒಂದು ಪುಸ್ತಕ, ಒಂದು ಪ್ರವಾದಿಯನ್ನು ಇಟ್ಟುಕೊಂಡು ಹೊರಟಂಥವ್ರು ಕಾಲಿಟ್ಟ ಜಾಗದಲ್ಲೆಲ್ಲ ಜನಾಂಗಗಳ ನಾಶವಾಗಿದ್ದಾವೆ. ಕಾಲಿಟ್ಟ ಜಾಗದಲ್ಲೆಲ್ಲ. ಇವತ್ತು ಜಗತ್ತನ್ನು ನೋಡ್ತೀವಲ್ಲ ಅಂತ ಕರೀತಾರೆ. ಪ್ರಾಚೀನ ಕ್ರಿಶ್ಚಿಯನರು ಅಲ್ಲಿದ್ದಂಥವ್ರು ಅಳಿಸಿ ಹೋದರು. ಇವತ್ತು ಯಾರ ದೇಶ ಆಗಿದೆ? ಜಾರ್ಡನ್ನಲ್ಲಿದ್ದಂಥವ್ರು ಮೂಲ ರೋಮನರಲ್ವಾ, ಬಿಬ್ಲಿಕ್ ಜನಾಂಗ ಅಲ್ವಾ? 2 ಜನಾಂಗ ಎಲ್ಲಿ ಹೋಯ್ತು? ಲಿಬಿಯಾದಲ್ಲಿದ್ದಂಥ ಮೂಲ ಜನಾಂಗ ರೋಮನ್ ಮತ್ತು ಬರ್ಬರ್ದಲ್ಲ, ಎಲ್ಲೋತಿ ಈ ಜನಾಂಗಗಳು? ಯೋಚನೆ ಮಾಡಿ ನೋಡಿ. ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 106 ಮತಬಂಧುಗಳು ಕಣ್ಮರೆಯಾಗಿ ಹೋದವು. ಎಷ್ಟು ವರ್ಷಗಳ ಅವಧಿ? ಬಹಳ ತೆಗೆದುಕೊಳ್ಳಿಲ್ಲ. ಈಜಿಪ್ಷಿಯನ್ ಜನಾಂಗ ಕೇವಲ 21 ವರ್ಷ. ಒಂದೇ ಒಂದು ಪರೀಕ್ಷೆಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಾಗಿ ಹೋಯಿತು. ಕಟ್ಟಿದಂಥ ಪಿರಮಿಡ್ಗಳಿದ್ದಾವೆ. ಪಿರಮಿಡ್ ಕಟ್ಟಿದಂಥ ಜಗತ್ತಿನ ಒಬ್ಬ ಜೀವಂತ ವ್ಯಕ್ತಿ ಈಜಿಪ್ಷಿಯನ್ ಜನಾಂಗಕ್ಕೆ ಸೇರಿದವನು ಭೂತ್ ಕನ್ನಡಿ ಹಿಡ್ಕೊಂಡು ಕೂತ್ರು ನಮಗೆ ಜಗತ್ತಿನಲ್ಲಿ ಸಿಗೋದಿಲ್ಲ. ಅಳಿಸಿ ಹೋದ್ರು ಇವರೆಲ್ಲ. ಗ್ರೀಕರ ಮೈಥಾಲಜಿ ಜೀವಂತವಾಗಿರ್ಬೋದು, ಅದನ್ನು ಕಟ್ಟಿಕೊಟ್ಟಂಥ ಗ್ರೀಕಿನ ಜನಾಂಗದ ಜನ ಎಲ್ಲಿದ್ದಾರೆ ಇವತ್ತು? ರೋಮನರು ಅಳಿಸಿ ಹೋದ್ರು, ಗ್ರೀಕರು ಅಳಿಸಿ ಹೋದ್ರು, ಈಜಿಪ್ಷಿಯನರು ಅಳಿಸಿ ಹೋದ್ರು. ಕವಿಗಳು ಕೇಳ್ತಾರೆ, ಯುನಾನ ಮಿಸ್ ರೋಮ ಸಬ್ ಮಿಟ್ಗೆ ಜಹಾಸೆ ಕುಚ್ ಬಾತೆ ಹಸ್ತಿ ಮಿಟ್ತೀನಿ ಹಮಾರಿ.
10-20-40-50 ವರ್ಷದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದ ಈ ಪ್ರಾಚೀನ ಜನಾಂಗಗಳೆಲ್ಲ ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದ್ರು. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 10-20-40-50 ವರ್ಷ ಅಲ್ಲ, 1370ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು. ಮತ್ತಿಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೀಯ ಜನಾಂಗದವರಲ್ಲ, 1000ಕ್ಕೂ ಹೆಚ್ಚು ವರ್ಷ. ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ 1000 ವರ್ಷದ ನಿರಂತರ ದಾಳಿಯನ್ನು ಸೆಳೆದು ನಿಂತು ಇವತ್ತಿಗೂ ಜಗತ್ತಿನಲ್ಲಿ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. 100 ಕೋಟಿ ಹಿಂದೂಗಳು ಜಗತ್ತಿನಲ್ಲಿ ಇವತ್ತಿಗೂ ಬದುಕ್ತಿದ್ದೀವಿ. ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ. ಭರತನಾಟ್ಯದ ಕಲೆಗಳು ಬೆಳೀತಾ ಇದ್ದಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ತೋರಿದಂತೆ ಗುಜರಾತಿನವರೆಗೂ ಹೋಗು ಯುದ್ಧವನ್ನು ಮಾಡಿದರು. ಇಡೀ ದೇಶದಲ್ಲಿ ಮೊಘಲರ ದಾಳಿಯಿಂದ ಸನಾತನ ಹಿಂದೂ ಧರ್ಮ ತತ್ತರಿಸಿ ಹೋಗ್ತಿದೆ, ಸನಾತನ ಹಿಂದೂ ಧರ್ಮ ಪತನಗೊಳಿಸಿದೆ ಅನ್ನೋ ಪರಿಸ್ಥಿತಿ ಬಂದಾಗ ಭಾರತ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಕನ್ನಡದ ನೆಲದಿಂದ, ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯದ ಹಕ್ಕರಾಯ ಬುಕ್ಕರಾಯರಂತವರು ಬಂದು ಮತ್ತೊಮ್ಮೆ ಸನಾತನ ಹಿಂದೂ ಧರ್ಮದ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಅದಕ್ಕೂ ಹಿಂದೆ 3ನೇ ವೀರ ಬಲ್ಲಾಳರು ಕರ್ನಾಟಕದಿಂದ ತಮಿಳುನಾಡಿನ ಹೊರಗೆ ಹೋಗಿ ತಮಿಳುನಾಡಿನ ತಿರುವಣ್ಣಮಲೈನಲ್ಲಿ ಕೂತು ಅಲ್ಲಿನ ಸಮಸ್ತ ಸಾಮಂತರಾಜರನ್ನು ಕೂರಿಸಿಕೊಂಡು ಇದು ನಮ್ಮ ಗಡಿ ವಿಚಾರ ಅಲ್ಲಪ್ಪ, ದೇಶಕ್ಕೆ ಕುತ್ತು ಬಂದಿದೆ, ಧರ್ಮಕ್ಕೆ ಸಮಸ್ಯೆ ಬಂದಿದೆ, ನಮ್ಮ ದೇವಸ್ಥಾನಗಳ ಭಗ್ನಗೊಳ್ಳುತ್ತಿದ್ದಾವೆ, ನಮ್ಮ ದೇವಸ್ಥಾನ ಕಾಪಾಡಿಕೊಳ್ಳಬೇಕು, ಸನಾತನ ಪರಂಪರೆ ಕಾಪಾಡಿಕೊಳ್ಳಬೇಕು, ದೇವಸ್ಥಾನದಲ್ಲಿ ಕೂತು ಭಗವಂತನ ಸ್ತೋತ್ರವನ್ನು ಮಾಡಬೇಕಾದಂಥವ್ರು ಮೊಘಲರ ಆಸ್ಥಾನದಲ್ಲಿ ಕೂತ್ಕೊಂಡು ಅವರಿಗೆ ಗುಣಗಾನ ಮಾಡ್ತಿದ್ದಾರೆ. ಹೀಗೆ ಬೆಳೀತಾ ಹೋದ್ರೆ ನಮ್ಮ ಸಂಸ್ಕೃತಿಯನ್ನು ಇನ್ನು ಯಾರು ಉಳಿಸಬೇಕು? ಈಗ ಸಜ್ಜಾಗಿ ಬನ್ನಿ ಧರ್ಮ ರಕ್ಷಣೆಗಂತ ಕನ್ನಡದ ರಾಜ 3ನೇ ವೀರಬಲ್ಲಾಳ ತಮಿಳುನಾಡಿನ ಹೊರಗೆ ಹೋಗಿ ಅಲ್ಲಿನ ರಾಜರನ್ನ ಒಗ್ಗಟ್ಟನ್ನು ಮಾಡಿ ತನ್ನ ಜೀವನದ ಕೊನೆ ಕ್ಷಣದವರೆಗೂ ಹೋರಾಟವನ್ನು ಮಾಡಿ ತನ್ನ ಹೋರಾಟ ಮುಂದುವರಿಸಿ ಕುಮಾರ ಕಂಪಿಲರನ್ನಂತವರು ಮತ್ತೆ ಎದ್ದು ಬಂದು ಆ ಕುಮಾರ ಕಂಪಿಲನ ಜೊತೆಗೆ ತನ್ನ ಹೆಂಡತಿ ಗಂಗಾಂಬಿಕೆ ಆನೆಯ ಮೇಲೆ ಕೂತು ಯುದ್ಧವನ್ನು ಮಾಡುವಂತ ಸಂದರ್ಭದಲ್ಲಿ ಇಡೀ ಹಿಂದೂ ಪರಾಕ್ರಮದ ಯುದ್ಧವನ್ನು ದಾಖಲು ಮಾಡಿ ಇಡೀ ಜಗತ್ತಿನಲ್ಲಿ ಬರೆದು ಹೋದಂತ ಜಗತ್ತಿನ ಪ್ರಥಮ ವಾರ್ ರಿಪೋರ್ಟ್ ಅನ್ನ ಮೊದಲ ವಿಜಯವನ್ನು ಬರೆದು ಕೊಟ್ಟು ಹೋದ್ರಲ್ಲ. ಇದು ನಮ್ಮ ಸನಾತನ ಪರಂಪರೆಯನ್ನು ಉಳಿಸಿಕೊಳ್ಳಲಿಕ್ಕೆ, ಭಾರತದ ರಕ್ಷಣೆ ಮಾಡಲಿಕ್ಕೆ ನಮ್ಮ ಪೂರ್ವಿಕರು ತೊಟ್ಟಂತ ಸಂಕಲ್ಪಗಳು, ಪರಿಶ್ರಮಗಳು, ಶ್ರಮಗಳು. ಈ ಪ್ರಭಾವದಿಂದ ಉಳಿದುಕೊಂಡು ಬಂದಿರುವಂಥ ಧರ್ಮ ತಾಯಿ ಭಾರತೀಯ ಸಿಂಧೂರ ಅಜರಾಮರವಾಗಿ ಉಳಿಯುತ್ತೆ. ಏನಕ್ಕೆ? ತಾಯಿ ಭಾರತೀಯ ಸಿಂಧೂರ ಅವಿನಾಶಿನಿ, ಅದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣ ಅದರ ರಕ್ಷಣೆಗೆ ಭಾರತೀಯರು ನಿಂತಿದ್ದೀವಿ. ಇದು ಒಂದು ಕಾಲದಲ್ಲಿ ಬಿಪಿನ್ ಚಂದ್ರ ಚಟರ್ಜಿ ಅವರು ಕೊಟ್ಟು ಹೋದಂಥ ಪ್ರೇರಣೆ. ಬ್ರಿಟಿಷರ ದಾಳಿಗಳಿಂದ ತಾಯಿ ಭಾರತಿ ಸರಪಳಿಗಳಲ್ಲಿ ಬಂಧಿತವಾಗಿ ನಿಂತಿರುವಂಥ ದೃಶ್ಯ ಬಿಪಿನ್ ಚಂದ್ರ ಚಟರ್ಜಿ ಅವರ ಕಣ್ಣು ಮುಂದೆ ಬಂತು. ಬಿಪಿನ್ ಚಂದ್ರ ಚಟರ್ಜಿ ಅವರ ಕಣ್ಣುಗಳಲ್ಲಿ ಧಾರಾಕಾರವಾದಂಥ ಕಣ್ಣೀರು. ನೋಡ್ತಾರೆ ತಾಯಿ ಭಾರತೀಯ ದೃಶ್ಯ. ತಾಯಿ ಭಾರತಿ ಸೆರಗು ಜಗತ್ತಿಗೆ ಆಶ್ರಯವನ್ನು ನೀಡಿದಂಥ ಮಾತೃ ಸ್ವರೂಪಿ. ಆಕೆ ಸರಪಳಿಗಳಲ್ಲಿ ಬಂಧಿತಳಾಗಿದ್ದಾಳೆ, ಆಕೆ ಕಣ್ಣೀರಿಡ್ತಿದ್ದಾಳೆ. ನನ್ನ ರಕ್ಷಣೆಗೆ ಜಗತ್ತಿಗೆ ಆಶ್ರಯ ಕೊಟ್ಟಂತವಳು ನಾನು, ನನ್ನ ರಕ್ಷಣೆಗೆ ಯಾರು ಇಲ್ಲವ ಜಗತ್ತಿನಲ್ಲಿ? ಆಗ ಬಿಪಿನ್ ಚಂದ್ರ ಚಟರ್ಜಿ ಅವರು ಪುಂಖಾನುಪುಂಖವಾಗಿ ಸಾಲುಗಳನ್ನು ಬರೀತಾರೆ. ಕೋಟಿ ಕೋಟಿ ಕಂಠ ಖಲ ಖಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈ ಧೃತ ಖರ ಕರವಾಲೆ, ಅಬಲ ಕೆನುಮ ತುಮಿ ಅಬಲೆ. ತಾಯಿ, ಕೋಟಿ ಕೋಟಿ ಕಂಠಗಳಿಂದ ಸುಮಧುರವಾಗಿ ಪುಂಖಾನುಪುಂಖವಾಗಿ ಹಾಡುವವಳು ನೀನು, ಕೋಟಿ ಕೋಟಿ ಭುಜಗಳಿಂದ ಶಸ್ತ್ರಚಾಲನೆ ಮಾಡುವವಳು ನೀನು. ಕೋಟಿ ಕೋಟಿ ಜನ ನಿನ್ನ ಮಕ್ಕಳು ಇಲ್ಲಿದ್ದೀವಮ್ಮ ನಾವು, ಕೋಟಿ ಕೋಟಿ ಜನ ಮಕ್ಕಳು ನಿನಗಿರಬೇಕಾದ್ರೆ ನೀನು ಹೇಗಮ್ಮ ಅಬಲೆ ಆಗ್ತೀಯ? ನಿನ್ನ ಮಕ್ಕಳು ನಾವಿಲ್ವಾ? ತ್ವಮಿದುರ್ಗಾದ ಶಪ್ರಹರಣ ದಾರಿಣಿ ಕಮಲಾ ಕಮಲತಲ ವಿಹಾರಿಣಿ ವಾಣಿ ವಿದ್ಯಾದಾಯಿಣಿ ನಮಾಮಿ ತ್ವಾಂ ನಮಾಮಿ ಕಮಲಾ ಮಮಲಾ ಮತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಅಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ಬರೆದು ಹೇಳ್ತಾರೆ. ಬಾಹುಗಳಿಂದ ಶಸ್ತ್ರಚಾಲನೆ ಮಾಡುವಂಥ ದುರ್ಗಿ ಅವತಾರ ನೀನು, ಕಮಲದಳಗಳಲ್ಲಿ ವಿಹಾರಿಸುವಂಥ ಲಕ್ಷ್ಮೀ ಸ್ವರೂಪಿ ನೀನು, ಸಂಪತ್ತನ್ನು ಒದಗಿಸುವಂಥ ಲಕ್ಷ್ಮೀ ಸ್ವರೂಪಿ ನೀನು. ನಮ್ಮ ವಾಕುಗಳಲ್ಲಿ ನಿಂತು ನಮ್ಮಿಂದ ಜಿವ್ವೆಯಲ್ಲಿ ನೃತ್ಯ ಮಾಡಿ ಆಡಿಸುವಂಥವಳು ಮಾತು ತಾಯಿ ಶಾರದೆ ವಿದ್ಯಾವಾರಿಧಿ ನೀನಮ್ಮ ವಿದ್ಯಾವಾಣಿ. ನೀನು ಎಲ್ಲವೂ ಭಾರತದ ಗುಡಿ ಗೋಪುರಗಳಲ್ಲಿ ಆರಾಧಿಸಲ್ಪಡುವಂಥ ಒಂದೊಂದು ಮೂರ್ತಿ ನೀನು ಕಣಮ್ಮ. ನಿನ್ನನ್ನೇ ಆರಾಧಿಸ್ತಾ ಬಂದಿದ್ದೀವಿ. ನೀನು ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿದ್ಯಾ, ನಿನ್ನ ರಕ್ಷಣೆಗೆ ನಾವಿದ್ದೀಮ್ಮ, ನೀನು ಚಿಂತೆ ಮಾಡಬೇಡ ಅಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ಒಮ್ಮೆ ತಾಯಿ ಭಾರತ ಮಾತೆಗೆ ಕೊಟ್ಟಂಥ ಪ್ರಮಾಣ ನಾವಿದ್ದೀವಮ್ಮ ನಿನ್ನ ರಕ್ಷಣೆಗೆ. ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ಅಲ್ವ ನಮ್ಮದು. ಯಾವ ಪರಂಪರೆ ಉಳಿಗೋಸ್ಕರ ನನ್ನ ನಿಮ್ಮ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟು ಹೋದರೋ ಆ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಿದ್ದಾರೆ, ಎಷ್ಟು ಶುದ್ಧವಾಗಿ ಪವಿತ್ರವಾಗಿ ಧರ್ಮದ ಪರಂಪರೆ ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬಂದರು. ಇಡೀ ಜಗತ್ತಿನಲ್ಲೇ ಸೃಷ್ಟಿಯ ಆದಿಯಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣ ಝಂಕಾರ ಓಂಕಾರದ ರೂಪದಲ್ಲಿ ಹೊರಬಂದು